ಓಕೆ ಬಾಯ್. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದರ ವಿಶೇಷ ಏನಂತೇಳಿದ್ರೆ, ಇವತ್ತು ನನ್ನ ಹಸ್ಬೆಂಡ್ಗೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು. ಸೊ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಇಡೀ ದಿನ ಇದ್ದು ಕಾಂಪಿಟೇಷನ್ ಎಲ್ಲ ನೋಡಿದ್ದು. ಇಷ್ಟು ದಿನ ಅವರೊಬ್ಬರೇ ಹೋಗಿ ಮುಗಿಸ್ಕೊಂಡು ಬರ್ತಾಯಿದ್ರು. ಸೊ ಸಂಡೇ ಆಗಿದ್ದರಿಂದ ಅವ್ರ ಜೊತೆನೇ ಫುಲ್ ಡೇ ಇದ್ದೆ. ಸೊ ಅಲ್ಲಿ ಏನೇನಾಯಿತು ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಅಲ್ಲಿ ಹೋಗಿ ಬೆಳಗ್ಗೆನೇ ನಾವು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದುಬಿಟ್ವಿ. ರಿಜಿಸ್ಟ್ರೇಷನ್ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಇನ್ನು 2 ಅವರ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಪ್ಡೇಟ್ ಮಾಡ್ತೀವಿ. ಸೊ ಮಧ್ಯಾಹ್ನ ಒಂದು 1:30, 1:40 ಅಂತ ಅನಿಸುತ್ತೆ. ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಅವ್ರ ಜೊತೆ ಹೊರಟೆ. ಆಗೋಷ್ಟರಲ್ಲಿ ಒಂದು ಅಲ್ಲಿ ಕಾಂಪಿಟೇಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ತುಂಬ ಜನ ಲೋಕಲ್ ಲೈಟ್ಸ್ ಅಂದರೆ ಆ ಏರಿಯಾದಲ್ಲಿರೋರಿಗಿಂತ ಹೆಚ್ಚು ಬೇರೆ ಬೇರೆ ಕಡೆ ಇರೋರೆಲ್ಲನೂ ಬಂದಿದ್ದರು. ಬೇರೆ ಬೇರೆ ಸ್ಟೇಟಿಂದನೂ ಬಂದಿದ್ದರು. ಅದರಲ್ಲೂ ಹೆಚ್ಚು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಕಿಡ್ಸ್ದು ಫಸ್ಟ್ ರೌಂಡ್ ಇರುತ್ತಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಎಲ್ರೂ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅವ್ರು ಪ್ರಿಪೇರ್ ಮಾಡ್ಕೋತಾ ಇದ್ದರು. ಸೊ ನಾವು ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಬೇಗ ಹೊರಟಿದ್ವಿ. ಬಟ್ ಎಲ್ರೂ ಅಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದರು. ಎಲ್ಲರೂ ಕಲರ್ ಹಚ್ಕೊಳ್ಳೋದು, ಆ ಥರ ಅವ್ರವ್ರದ್ದು ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ತಾಯಿದ್ರು. ಸೊ ಇದ್ರ ಮಧ್ಯೆ ಫಸ್ಟ್ ಕಿಡ್ಸ್ ರೌಂಡ್ ಇರುತ್ತಲ್ಲ, ಅದರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದಿದ್ದರು. ನೋಡಿ, ಈ ಮಗುನೂ ಪಾರ್ಟಿಸಿಪೇಟ್ ಮಾಡುತ್ತೆ. ಇವರೆಲ್ಲನೂ ರೆಡಿ ಆಗಿದ್ದರು, ಬಣ್ಣ ಎಲ್ಲ ಹಚ್ಕೊಂಡು ಕಿಡ್ಸ್ ರೌಂಡ್ಗೆ ರೆಡಿ ಆಗ್ತಾಯಿದ್ರು. ಸೊ ಮೀನ್ ವೈಲ್ ಇನ್ನೂ ಟೈಮ್ ಇತ್ತಲ್ಲ, ಸೊ ಆ ಮಕ್ಕಳನ್ನೆಲ್ಲ ನಾನು ಮಾತಾಡಿಸ್ತಿದ್ದೆ ಅಷ್ಟೆ. ಸೊ ಇದೆಲ್ಲ ಆದಮೇಲೆ ಈ ಮಗುಗೆ ನೋಡಿ ಈ ಥರ ಅಂದರೆ ಇವ್ರಿಗೇನು ಜಾಸ್ತಿ ಕಾಂಪಿಟೇಷನ್ ಅಂತ ಹೇಳಿದ್ರೆ ಜಸ್ಟ್ ಇವರು ಸ್ಟೇಜ್ ಮೇಲೆ ಅಪಿಯರ್ ಆಗಿ ಅವರು ಪೋಸಿಂಗ್ ಹೇಳ್ತಾರಲ್ಲ, ಅದು ಅವ್ರಿಗೆ ಎಷ್ಟೆಷ್ಟು ಬರುತ್ತೋ ಅಷ್ಟು ಮಾಡಿ ಹೋಗ್ತಾರೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳದು. ಸೊ ಇದಾದಮೇಲೆ ಲೈಟಿಂಗ್ ದ ಲ್ಯಾಂಪ್ ಇದೆಲ್ಲ ಆಯಿತು. ಇವಾಗ ಕಿಡ್ಸ್ ನೋಡಿ, ಫಸ್ಟ್ ಕಿಡ್ಸ್ ರೌಂಡು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು ಅಂತೇಳಿದ್ರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ಸೊ ಅಂದರೆ ಅವ್ರಿಗೆ ಆ ಏಜಿಂದನೇ ಒಂದು ಇಂಟ್ರೆಸ್ಟ್ ಬಂದುಬಿಡುತ್ತೆ ಈ ಫೀಲ್ಡ್ ಮೇಲೆ. ಸೊ ನಿಜವಾಗ್ಲೂ ಅವ್ರ ಪೇರೆಂಟ್ಸಿಗೆಲ್ಲ ಹ್ಯಾಟ್ಸ್ ಆಫ್. ಅವ್ರನ್ನ ಎನ್ಕರೇಜ್ ಮಾಡಿ ಬೇರೆ ಕಡೆಯಿಂದ ಕರ್ಕೊಂಬಂದ್ಬಿಟ್ಟು ಆ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಅಲ್ಲಿ ತುಂಬ ಜನ ಮಕ್ಕಳು ಎಷ್ಟೊಂದು ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಷ್ಟು ಅವಾರ್ಡ್ಸನ್ನು ತೊಗೊಂಡಿದ್ದಾರೆ, ಸರ್ಟಿಫಿಕೇಟ್ಸನ್ನು ತೊಗೊಂಡಿದ್ದಾರೆ. ಅದೆಲ್ಲನೂ ಒಂದು ಖುಷಿಯಾಗುತ್ತೆ ಕೇಳೋದಕ್ಕೆ. ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ಗೆ ಇನ್ನೂ ಕಾಂಪಿಟೇಷನ್ ಶುರು ಆಗಿರಲಿಲ್ಲ. ಸೊ ನಾವು ಅದನ್ನ ನೋಡ್ತಾ ಇದ್ವಿ. ಇದಾದಮೇಲೆ ಇನ್ನೂ ಒಂದು ವಿಮೆನ್ಸ್ದೊಂದು ರೌಂಡ್ ಇರುತ್ತೆ. ಅದಾದಮೇಲೆ 40+ ಆ ಥರ ಕ್ಯಾಟಗರಿ ವೈಸು ಕಾಂಪಿಟೇಷನ್ ನಡೆಯುತ್ತೆ. ಸೊ ಊರಿಗೆ ಮುಂಚೆ ಕಲರೆಲ್ಲ ಹಚ್ಕೊಂಡ್ರೆ ತುಂಬ ಹೊತ್ತು ಕಾಯಬೇಕಾಗತ್ತೆ ಅಂತೇಳ್ಬಿಟ್ಟು ನಾವು ಅದನ್ನೆಲ್ಲ ಇಲ್ಲಿ ನೋಡಿ ವಿಮೆನ್ಸ್ದಾಯಿತು. ಈಗ ನೆಕ್ಸ್ಟ್ ಇವ್ರದ್ದು ಟರ್ನ್ ಬರುತ್ತೆ. ಹಾಗಾಗಿ ಇವರು ಕಲರ್ ಹಚ್ಕೋತಿದ್ದಾರೆ. ಸೊ ಫಸ್ಟ್ ಅದಕ್ಕೆ ಈ ಬೇಬಿ ಆಯಿಲ್ ಬರುತ್ತಲ್ಲ, ಅದನ್ನೆಲ್ಲ ಮಸಾಜ್ ಮಾಡ್ಕೊಂಬಿಟ್ಟು ಆಮೇಲೆ ಕಲರ್ ಹಚ್ಕೋತಾರೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಪರವಾಗಿಲ್ಲ ನಾವೇ ಮಾಡ್ತೀವಿ ಅಂತ ಅವರೆಲ್ಲ ಕಲರ್ ಹಚ್ಕೋತಾಯಿದ್ರು. ಈ ಮಧ್ಯೆ ಬೇರೆ ಕ್ಯಾಟಗರಿ ಅವ್ರದ್ದೆಲ್ಲ ಕಾಂಪಿಟೇಷನ್ಸ್ ಆಗ್ತಾಯಿತ್ತು. ಸೊ ಇವರು ಅಲ್ಲೇ ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ರು. ಅಂದರೆ ಪೋಸಿಂಗ್ ಹೇಳುವಾಗ ಈಸಿ ಆಗಲಿ ಅಂತ ವಾರ್ಮ್ ಅಪ್ ಮಾಡ್ಕೊಳ್ತಾ ಇದ್ರು. ಸರ್ ನಿಮಗೆ ಕಾಯ್ತಾರೆ Relax from rooftop asana.
The next category is jeans model category. Jeans model category, please please. Relax bodybuilders, your favorite most muscular. In your chest, push it hard, push it strong. Breathe in, breathe out. Let's go. Feel the rhythm, feel the flow. Push through it, yeah, yeah. Don't stop, now you're gonna do it. Push through it, push through it. Feel. And in this category, the first place goes to truck number 031. The runner-up goes to 033. ಸೊ ನನ್ನ ಹಸ್ಬೆಂಡು ಟ್ರಂಕ್ ನಂಬರ್ 031. ಫಾರ್ಚುನೇಟ್ಲಿ ಅವ್ರಿಗೆ ಫಸ್ಟ್ ಪ್ಲೇಸ್ ಆಯಿತು ಅವ್ರ ಕ್ಯಾಟಗರಿಯಲ್ಲಿ. ಅದಾದಮೇಲೆ ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಇದ್ದಿದ್ದು ಫುಲ್ ಡೇ ಕಾಂಪಿಟೇಷನ್ ಆಗೋವರೆಗೂ. ಸೊ ಅದರಲ್ಲೂ ಫಸ್ಟ್ ಪ್ಲೇಸ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಓವರಾಲ್ ಚಾಂಪಿಯನ್ಶಿಪ್ಪಿಗೆ ಮತ್ತು ಯಾರ್ಯಾರು ಫಸ್ಟ್ ಪ್ಲೇಸ್ ಬಂದಿರುತ್ತೆ ಬೇರೆ ಕ್ಯಾಟಗರೀಸಲ್ಲಿ ಅವ್ರಿಗೆಲ್ಲನೂ ಓವರಾಲ್ ಚಾಂಪಿಯನ್ಶಿಪ್ಪಿಗೆ ಮತ್ತು ಕಾಂಪಿಟೇಷನ್ ಮಾಡಿದ್ರು. ಅದರಲ್ಲಿ ಇವ್ರಿಗೆ ಸೆಕೆಂಡ್ ಪ್ಲೇಸ್ ಆಯಿತು. ಆ್ಯಕ್ಚುಲಿ ಫಸ್ಟ್ ಪ್ಲೇಸ್ ಆಗುತ್ತೆ ಅಂತ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಏನು ಮಾಡೋದು, ಜಡ್ಜ್ಮೆಂಟ್ ಅನ್ನೋದು ಅದು ಫೇರ್ ಇದ್ದರೂ ಅನ್ಫೇರ್ ಇದ್ದರೂ ವಿ ಹ್ಯಾವ್ ಟು ಅಕ್ಸೆಪ್ಟ್. ನಾವು ಬೇರೆಯವ್ರ ಥರ ಆರ್ಗ್ಯೂ ಮಾಡೋಕ್ಕಾಗೋದಿಲ್ಲ. ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅಷ್ಟೇ. ಸೊ ಸೆಕೆಂಡ್ ಪ್ಲೇಸ್ ಆಯಿತು, ಅದಕ್ಕೂ ಖುಷಿನೇ ಇದೆ. ಬಟ್ ಅವ್ರ ಕಮಿಟ್ಮೆಂಟಿಗೆ ಎದುರುಗಡೆ ಇದ್ದ ಕಾಂಪಿಟೇಟರ್ಗೆ ಕಂಪೇರ್ ಮಾಡಿದ್ರೆ ಇವ್ರು ಬೆಸ್ಟ್ ಡಿಸರ್ವ್ ಅಂತ ಅನ್ನಿಸ್ತಿತ್ತು. ಅಲ್ಲಿರುವಂಥ ತುಂಬ ಜನನೂ ಹಾಗೆ ಹೇಳಿದ್ರು. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಅದಾದಮೇಲೆ ನಮ್ಮದು ಕಾಂಪಿಟೇಷನ್ ಎಲ್ಲ ಆಯಿತು. ಅದನ್ನ ಮುಗಿಸ್ಕೊಂಡು ಆಚೆ ತಂದು ಅಲ್ಲಿ ಫೋಟೋ ಎಲ್ಲ ತೊಗೊಳಕ್ಕೆ ನಾವು ಮರ್ತೋಯ್ತು. ಸೊ ಹಾಗಾಗಿ ಆಚೆ ಬಂದು ಒಂದೆರಡು ಫೋಟೋ ತೊಗೊಂಡು ಅವ್ರ ಫ್ರೆಂಡಿಗೆ ಬಣ್ಣ ಎಲ್ಲ ಹಚ್ಬೇಕಾಗಿತ್ತು, ಅದನ್ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ. ಸೊ ಮನೆಗೆ ಬರೋಷ್ಟರಲ್ಲಿ ಅವ್ರ ಮಕ್ಕಳಿಗೆ ತುಂಬ ಖುಷಿಯಾಗಿತ್ತು. ಅವ್ರ ಅಪ್ಪನಿಗೆ ಅವರೇ ಅವಾರ್ಡ್ ಕೊಟ್ಟು, ನನ್ನ ಮಗ ಅವ್ರ ಅಪ್ಪನಿಗೋಸ್ಕರ ಒಂದು ಕೇಕ್ ಮಾಡಿದ್ದ ಮನೆಯಲ್ಲೇನೆ. ಸೊ ಅವ್ನು ಫಸ್ಟೇ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದ, ಅಪ್ಪ ನಿನಗೆ ಫಸ್ಟ್ ಪ್ಲೇಸ್ ಆಗುತ್ತೆ, ಕೇಕ್ ಮಾಡ್ತೀನಿ, ನೀನು ಕಟ್ ಮಾಡಬೇಕು ಅಂತ. ಸೊ ಅವನೊಂದು ಕೇಕ್ ಮಾಡಿದ್ದ. ಅದನ್ನೆಲ್ಲನೂ ಕಟ್ ಮಾಡಿ, ಯಾವುದೇ ಒಂದು ಸಣ್ಣ ಖುಷಿ ಇದ್ದರೂ ಕೂಡ ನಾವು ಅದನ್ನ ಸೆಲೆಬ್ರೇಟ್ ಮಾಡಬೇಕು. ಮೂಮೆಂಟ್ಸ್ ಅನ್ನೋದು ನಾವು ಮುಂದೊಂದು ದಿನ ಚೆರಿಷ್ ಮಾಡೋ ಥರ ಇರಬೇಕು. ಹಾಗಾಗಿ ಕೇಕನ್ನು ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಆಫ್ಟರ್ ಎ ಲಾಂಗ್ ಟೈಮ್ ಸ್ವೀಟ್ ಅಂದರೆ ಕೇಕ್ ತಿಂದಿದ್ದು ಇದೆ ಅನಿಸುತ್ತೆ. ಒಂದು 6-7 ಮಂತ್ಸ್ ಆಗೋಗಿತ್ತು ಅನಿಸುತ್ತೆ. ಸೊ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಫುಲ್ ಡೇ ನನಗೆ ಚೆನ್ನಾಗಿ ಅನ್ನಿಸ್ತು. ಒಂದು ಹೊಸ ಎಕ್ಸ್ಪೀರಿಯನ್ಸು. ನನ್ನ ಹಸ್ಬೆಂಡ್ ಜೊತೆ ಇದ್ದಿದ್ದಾಗಲಿ ಕಾಂಪಿಟೇಷನ್ ನೋಡಿದ್ದು ಇದೆಲ್ಲ ನನಗೆ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಜೀನ್ಸ್ ಮಾಡೆಲ್ಲು ಅದು ಇದು ಎಲ್ಲ ಕಾಂಪಿಟೇಷನ್ಸ್ ಆಗ್ತಾಯಿತ್ತು. ಬಟ್ ನಾವು ಮನೆಗೆ ಬಂದುಬಿಟ್ವಿ. ಸೊ ಅದನ್ನು ನಾನು ರೆಕಾರ್ಡ್ ಮಾಡಿಕೊಳ್ಳಿಲ್ಲ. ಸುಮ್ಮನೆ ಬರುವಾಗ ಒಂದು 2-3 ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಸೊ ಹೀಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ಸಂಡೇ. ನನ್ನ ವ್ಲಾಗನ್ನು ನನ್ನಷ್ಟೇ ನೀವು ಇಷ್ಟಪಟ್ಟಿದ್ದರೆ, ಖುಷಿಯಾಗಿ ನೋಡಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟ್, ನಿಮ್ಮ ಲೈಕ್ ನನಗೊಂದು ಸ್ಫೂರ್ತಿ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ. ವೀಕೆಂಡ್ ಬರುವಾಗ ಬರಲಿ ಅಂತ ಪ್ಲ್ಯಾನ್ ಮಾಡ್ತೀವಿ. ಬಂದಾದಮೇಲೆ ಅಯ್ಯೋ ಎಷ್ಟು ಬೇಗ ಆಗೋಯಿತು, ಎಷ್ಟೋ ಕೆಲಸಗಳು ಬಾಕಿ ಇದೆ ಅಲ್ಲ ಅಂತ ಅನ್ಕೋತೀವಿ. ಬಟ್ ಇವತ್ತಿನ ಸಂಡೇ ನಮಗೊಂದು ಸ್ಪೆಷಲ್ ಸಂಡೇ, ಮೆಮೊರಬಲ್ ಸಂಡೇ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.